ಹ್ಯಾಪಿ ನ್ಯೂ ಇಯರ್ ಬಂಧುಗಳೇ. ಭಗವಂತ ಈ ವರ್ಷ ನಿಮಗೆ ಎಲ್ಲ ಸಕಲ ಆರೋಗ್ಯ, ಸಂಪತ್ತು, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಹ್ಯಾಪಿ 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 ನ್ಯೂ ಇಯರ್. 12 ಗಂಟೆ ಆಯಿತು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಿಮ್ಮೆಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಂಧುಗಳೇ, ನಾವು ಹಳೆಯ ವರ್ಷವನ್ನು ನಾವು ಕಳೆದಾಯಿತು. 2025 ಕಳೆದಾಯಿತು. ಸಾಕಷ್ಟು ನೋವು, ನಲಿವು ಎಲ್ಲವುದನ್ನು ನೋಡಿದ್ದೀವಿ. ನೋವನ್ನು ಬಿಟ್ಬಿಡಿ, ನಲಿವನ್ನು ಕೊಟ್ಟಂತಹ 2025ಕ್ಕೆ ನಾವು ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಹೊಸ ವರ್ಷವನ್ನು ಸ್ವಾಗತಿಸೋಣ. ಹೊಸ ವರ್ಷ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯದನ್ನೇ ತಂದುಕೊಡಲಿ ಅಂತ ಆಶಿಸ್ತಾ, ಈಗ ನಾನು ಒಂದು ಉಪಾಯವನ್ನು ನಿಮ್ಗೆ ಹೇಳ್ತೇನೆ. ಈಗ ಹೊಸ ವರ್ಷಕ್ಕೆ ನಾವು ಈಗ ಕಾಲಿಟ್ಟಿದ್ದೀವಿ. ಆ ಮಹಾತಾಯಿ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇದ್ದೀವಿ. ಎಲ್ಲ ಕಡೆ ಪಟಾಕಿ ಸಡಗರ ಸಂಭ್ರಮ ಹೇಳ್ತಾ ಇದೆ ಅಲ್ವಾ? ಹೌದು. ಹೊಸ ವರ್ಷ ಎಲ್ರಿಗೂ ಒಳಿತನ್ನೇ ಮಾಡಲಿ ಅಂತ ಆಶಿಸ್ತಾ, ಈ ಹೊಸ ವರ್ಷದಲ್ಲಿ ನಿಮಗೆ ಗೊತ್ತಿದೆ 111 ಪೋರ್ಟಲ್ ಅಂತ ಅಲ್ವಾ? ಮತ್ತು 11 ಪೋರ್ಟಲ್ ಅದನ್ನು ಮಾಡಿ. 11 ಪೋರ್ಟಲ್ ನಾವು ಮಾಡಿ. ಏನಿದು 11 ಪೋರ್ಟಲ್ ಅಂತಂದರೆ, ಪ್ರತಿದಿನ 11 ಗಂಟೆ 11 ನಿಮಿಷಕ್ಕೆ ಅಥವಾ 1 ಗಂಟೆ 11 ನಿಮಿಷಕ್ಕೆ ಅದೊಂದು ಸೂಕ್ತವಾದ ಸಮಯ ಆಗುತ್ತೆ ಬಂಧುಗಳೇ. ಆ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಅದ್ಭುತವಾದ ಶಕ್ತಿ ಇರುತ್ತೆ. ಆ ಶಕ್ತಿ ನಮ್ಮ ಜೊತೆ ಕನೆಕ್ಟ್ ಆದಾಗ ಖಂಡಿತ ನಮ್ಮಲ್ಲಿರುವಂತಹ ವಿಶ್ವಾಸ ಅತಿ ಹೆಚ್ಚಾಗುತ್ತೆ. ಮತ್ತು ನಾವು ಏನು ಅಂದ್ಕೊಂಡಿರ್ತೀವೋ, ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಇರ್ತಕ್ಕಂತಹ ಏನು ಅಂದ್ಕೊಂಡಿದ್ದೀವೋ ಅದು ಪ್ರಕಟವಾಗುತ್ತೆ, ಅವಕಾಶವಾಗುತ್ತೆ. ಹಾಗೆ ಅದು ಒಳಿತಾಗೋದಕ್ಕೆ, ಅದು ಸಾಧಿತವಾಗೋದಕ್ಕೆ ಅವಕಾಶವಾಗುವಂತಹ ಒಂದು ಒಳ್ಳೆಯ ಸಮಯ. ಹಾಗಾಗಿ ಈ ಸಮಯವನ್ನು ಖಂಡಿತ ಯಾರು ಬಿಡಬೇಡಿ. ಪ್ರತಿದಿನ ಈ ಒಂದು ಇದನ್ನು ಮಾಡ್ಕೊಳ್ಳಿ. ಯಾಕೆ ಅಂತಂದರೆ, ಈ 11 ಅಷ್ಟು ಶಕ್ತಿಯುತವಾದಂತಹ ಒಂದು ಪ್ರಬಲವಾದಂತಹ ಸಮಯ ಬಂಧುಗಳೇ. ಹಾಗಾಗಿ ಈ ಹೊಸ ವರ್ಷ ಇವತ್ತು ಬಂದಿರೋದ್ರಿಂದ ಯಾರು ಮಾಡಿಲ್ಲ, ಈಗಾಗಲೇ ಆಲ್ರೆಡಿ 11:11 ಹಾಗೆ 1 ಗಂಟೆ 11 ನಿಮಿಷಕ್ಕೆ ನೀವೆಲ್ಲರೂ ಮಾಡ್ತಾಯಿದ್ದೀರಾ. ನಿಮ್ಮ ಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಿದ್ದೀರಾ. ಧನ್ಯವಾದಗಳು. ಯಾರಿನ್ನೂ ಇದನ್ನು ಸ್ಟಾರ್ಟ್ ಮಾಡಿಲ್ಲ ಅವ್ರು ದಯವಿಟ್ಟು ಈ ವರ್ಷದಿಂದ ಶುರು ಮಾಡ್ಕೊಳ್ಳಿ. ಜನವರಿ ಬಂತು 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 ಜನವರಿ. ಈ 1ನೇ ತಾರೀಕು ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕೆ ಶುರು ಮಾಡಿ. ಹಾಗೆ 1 ಗಂಟೆ 11 ನಿಮಿಷಕ್ಕೂ ನೀವು ಇದನ್ನು ಮಾಡ್ಬೋದು. ರಾತ್ರಿ ಸಮಯಕ್ಕೂ ಕೂಡ ನೀವು ಈ ಒಂದು ಕಾರ್ಯವನ್ನು ಮಾಡಬಹುದು. ಏನು ಮಾಡಬೇಕು? ಏನೂ ಇಲ್ಲ. ನಿಮ್ಮ ಸುಪ್ತ ಪ್ರಜ್ಞೆಗೆ ನೀವು ಜಾಗೃತಿಯನ್ನು ಕೊಡಬೇಕು. ಈಗ ನಾವು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ನೀವು ಮಾರನೇ ದಿವಸ ಬೆಳಗ್ಗೆ ಅಷ್ಟೊತ್ತಿಗೆ ಯಾವಾಗಲೂ ನೀವು 7 ಗಂಟೆಗೆ ಎಚ್ಚರ ಆಗ್ತಿರುತ್ತೆ ಬೆಳಗ್ಗೆ. ಆದರೆ ನೀವು ಮಾರನೇ ದಿವಸ 4:15ಗೆ ನೀವು ರೆಡಿಯಾಗಿ ಹೋಗಬೇಕು. 4:15ಗೆ ರೆಡಿಯಾಗಿ ಹೋಗಬೇಕು ಅಂದರೆ 4 ಗಂಟೆಗೆ ನೀವು ರೆಡಿಯಾಗಿ ಎದ್ದೇಳಬೇಕು, ಸ್ನಾನ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು, ರೆಡಿ ಆಗಬೇಕು. ಸೊ ½ ಅನ್ ಅವರ್ ಬೇಕೇ ಬೇಕು. ಈ ಸಮಯದಲ್ಲಿ ನೀವು ಮನಸ್ಸಲ್ಲಿ ಅನ್ಕೋತೀರಿ, ದೇವ್ರೇ ಯಾರೂ ಇಲ್ವಲ್ಲಪ್ಪ ಮನೇಲಿ, ನಾನು ಒಬ್ಬಳೇ, ಯಾರೂ ನನಗೆ ಹೇಳ್ಸೋದಿಲ್ವಲ್ಲಪ್ಪ, ಏನು ಮಾಡೋದಪ್ಪ, ಇದು ಬೇರೆ ಸರಿ ಇಲ್ಲ, ಇದು ನನಗೆ ಇದು ಮಾಡೋಕ್ಕೆ ಅಲಾರಾಮ್ಗೆ ಸೆಟ್ ಮಾಡೋಕ್ಕೆ ನಂಗೆ ಬರ್ತಾಯಿಲ್ಲ, ಏನು ಮಾಡೋದಪ್ಪ ದೇವ್ರೇ, ಭಗವಂತ ಏನು ಮಾಡಪ್ಪ, ನಾನು ಬೆಳಗ್ಗೆ ಬೇಗ ಎದ್ಬಿಡಪ್ಪ ತಂದೆ, ಬೆಳಗಿನ ಜಾವ ಬೇಗ ಹೆಚ್ಚಾಗೋಗ್ಬಿಟ್ರೆ ಸಾಕಪ್ಪ, ಬೆಳಗಿನ ಜಾವ ಬೇಗ ಹೆಚ್ಚಾಗೋಗ್ಬಿಟ್ರೆ ಸಾಕಪ್ಪ, ಬೆಳಗಿನ ಜಾವ ಬೇಗ ಹೆಚ್ಚಾಗೋಗ್ಬಿಟ್ರೆ ಸಾಕಪ್ಪ ಅಂತ ನಿಮ್ಗೆ ಅದೇ ಚಿಂತೆ ಆಗ್ತಿರುತ್ತೆ. ಒಂದು 5-6 ಸತಿ 7-8 ಸತಿ ಏನಾದ್ರು ಭಗವಂತ ಬೇಗ ಆಗ್ಬಿಟ್ರೆ ಸಾಕಪ್ಪ, ಹೆಚ್ಚಾಗ್ಬಿಟ್ರೆ ಸಾಕಪ್ಪ ಅಂತ ಕೇಳ್ಕೊಳ್ತಿರ್ತೀರಿ. ಹೇಳ್ಕೊಂಡು ಮಲ್ಕೋತೀರಿ. ಹಾಗಂತ ಹೇಳ್ಕೊಂಡು ನೀವು ಮಲಗಿದಾಗ ಗ್ಯಾರಂಟಿ ನಿಮಗೆ 4 ಗಂಟೆಗೆ ಎಚ್ಚರ ಆಗೇ ಆಗುತ್ತೆ. ಹೇಗಾಯ್ತಿದು? ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಅದು ಕೂತಿತ್ತು. ನೀವು ಮಾತಾಡ್ಕೊಂಡಿದ್ದು 4-5 ಸಾರಿ ಹೇಳ್ಕೊಂಡಿದ್ದು ಅದು ಜಾಗೃತವಾಯಿತು. ಹಾಗೆ ಅದನ್ನೇ ಹೇಳೋದು ಮ್ಯಾನಿಫೆಸ್ಟೇಷನ್ ಅಂತ, ಇನ್ನೇನು ಬೇರೆ ಇಲ್ಲ. ದಯವಿಟ್ಟು ನೀವು ಈ ಸಮಯವನ್ನು, ಅದರಲ್ಲಿ 11 ಗಂಟೆ 11 1 ಈ ಸಮಯದಲ್ಲಿ ಬ್ರಹ್ಮಾಂಡದ ಶಕ್ತಿ ಅಗಾಧವಾಗಿರೋದ್ರಿಂದ ಆ ಶಕ್ತಿ ನಿಮ್ಮಲ್ಲಿ ಕನೆಕ್ಟ್ ಆಗುತ್ತೆ, ಮತ್ತಷ್ಟು ನಿಮಗೆ ಬಲ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಸಮಯವನ್ನು ಹೇಳ್ತಾ ಇರೋದು. ಈ ಸಮಯದಲ್ಲಿ ದಯವಿಟ್ಟು ನಿಮ್ಮ ಏನು ಇಷ್ಟ ಇದೆ ಅದನ್ನು ಹೇಳ್ಕೊಳ್ಳಿ.
ನಿಮ್ಮ ವಿಷಸ್ಸನ್ನು ಹೇಳ್ಕೊಳ್ಳಿ. ನಿಮ್ಮ ಚಿನ್ಮುದ್ರೆ ಹಾಕ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿ, ನೀವು ನಿಮ್ಮಲ್ಲಿ ಏನು ಬೇಕೋ ಅದನ್ನು ಮತ್ತಷ್ಟು ಸಲ ಹೇಳ್ಕೊಳ್ತಾ ಹೋಗಿ. ಆಗ ಅದು ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಕೂತ್ಕೊಳ್ಳುತ್ತೆ. ಆಮೇಲೆ ಅದು ಜಾಗೃತವಾಗುತ್ತೆ. ಇವತ್ತೇ ಆಗ್ಬಿಡ್ಬೇಕಾ? ಇಲ್ಲ, ಪರವಾಗಿಲ್ಲ, ಯಾವಾಗ ಬೇಕಾದ್ರೂ ಆಗ್ಬೋದು ಅದು. ಈಗ ನಾನು ಹೇಳಿದೆ ತಾನೆ ನಿಮಗೆ, ಈಗ ನೀವು ನಾಳೆ ಬೆಳಿಗ್ಗೆ 4 ಗಂಟೆಗೆ ಎಚ್ಚರ ಆಗಬೇಕು ಅಂದರೆ, ಇವತ್ತು ನೀವು ರಾತ್ರಿ ಮಲ್ಕೊಂಡು ನೀವು ನಾನು ಎಚ್ಚರಾಗ್ಬಿಟ್ರೆ ಸಾಕಪ್ಪ ಅಂತ ಅಂದ್ಕೊಂಡಾಗ ರಾತ್ರಿ ಬೆಳಕರಿಯೋದ್ರಲ್ಲಿ ಆಗಿತ್ತಲ್ಲ ನಿಮ್ಗೆ ಎಚ್ಚರ. ಅದೇ ಥರನೇ ಬಂಧುಗಳೇ, ನೀವು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮನಸ್ಸಿನಲ್ಲಿ ನಿರ್ಧಾರವನ್ನು ಪ್ರಬಲವಾಗಿ ಆಗುತ್ತೆ ಅನ್ನುವಂಥ ವಿಶ್ವಾಸದಿಂದ ಇದನ್ನು ನೀವು ಮಾಡಿದಾಗ ಖಂಡಿತ ಅದು ನಿಮಗೆ ಫಲ ಕೊಡುತ್ತೆ. ಅದು ನಿಮಗೆ ಗ್ಯಾರಂಟಿ ಸಕ್ಸಸ್ಸನ್ನು ಕೊಡುತ್ತೆ. ಅದನ್ನು ನೀವು ಮಾಡುವಂಥದ್ದು, ಅದನ್ನು ಹೇಗೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀರಾ, ನೀವು ನಿಮ್ಮ ಮನಸ್ಸಿಗೆ ನೀವು ಹೇಗೆ ತೊಗೋತೀರಾ, ಅದನ್ನು ಹೇಗೆ ನೀವು ಅಳವಡಿಸ್ಕೊಳ್ತೀರಾ, ಹೇಗೆ ಅದನ್ನು ಅಭ್ಯಸಿಸ್ತೀರಾ, ಹೇಗೆ ಅದನ್ನು ನಿಮ್ಮ ಸುಪ್ತ ಮನಸ್ಸಲ್ಲಿ ತಂದ್ಕೊಂಡು ಕೂರಿಸ್ಕೊಂಡು ಆಮೇಲೆ ಅದನ್ನು ಅದು ಜಾಗೃತವಾಗೋ ಹಾಗೆ ಮಾಡ್ತೀನಿ ಅನ್ನೋದು ನಿಮಗೆ ಸೇರಿದ್ದು. ತುಂಬ ಖುಷಿಯಿಂದ ಈ ಕೆಲಸವನ್ನು ಮಾಡಿ. ನಂಬಿಕೆ ಇಲ್ದಲೆ ಕೆಲಸ ಮಾಡಬೇಡಿ. ನಂಬಿಕೆ ಇಲ್ದಲೆ ಇರೋ ಕೆಲಸ ಆಗಲ್ಲ. ಈಗ ನಾನೊಂದು ಅಯ್ಯೋ ನಾಳೆ ನಾನು 4 ಗಂಟೆಗೆ ಹೋಗಬೇಕು, 5 ಗಂಟೆಗೆ ಹೋಗಬೇಕು, ನನಗಂತೂ ನಿಜವಾಗ್ಲೂ ಎಚ್ಚರ ಆಗಲ್ಲ, ನಾನಂತೂ ಎದ್ದೇಳೋಳು ಅಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡು, 8 ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಡೋಣ ಅಂತ ಅಂದ್ಕೊಂಡ್ರೆ ನಿಮಗೆ ಗ್ಯಾರಂಟಿ ಎಚ್ಚರ ಆಗಲ್ಲ. ನೋಡಿ, ಇದು ನಿಮ್ಮ ಮನಸ್ಸೇ, ಅದು ನಿಮ್ಮ ಮನಸ್ಸೇ. ಇದೇ ರೀತಿ ನೀವು ಯಾವುದೇ ಒಂದು ಒಳ್ಳೆಯ ಕೆಲಸ ಆಗತ್ತೆ ಅಂತ ಅಂದ್ಕೊಂಡು ಇದು ಆಗುತ್ತೆ, ಇದು ಮಾಡ್ತೀನಿ, ಇದು ಆಗುತ್ತೆ ಆಗೋಬಿಟ್ಟಿದೆ ಅಂತಲೂ ಮಾಡ್ಬೋದು. ಈ ಕೆಲಸ ಆಗೋಗಿದೆ ಅಂತ ಕೂಡ ನೀವು ಹೇಳ್ಕೊಳ್ತಾ ಹೋಗ್ಬೋದು. ಅಥವಾ ಈ ಕೆಲಸ ಆಗುತ್ತೆ ಅಂತ ಕೂಡ ನೀವು ಹೇಳ್ತಾ ಅದನ್ನು ಮತ್ತಷ್ಟು ಸತಿ ಹೇಳ್ತಾ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಅದನ್ನು ಕೂರಿಸ್ಕೊಳ್ಬೋದು. ಸುಪ್ತ ಮನಸ್ಸಲ್ಲಿ ಕೂತ್ಕೊಳ್ಳುವಂಥದ್ದು, ಸುಪ್ತ ಮನಸ್ಸು ಮುಂದೆ ಜಾಗೃತವಾಗಲೇಬೇಕು ಅಲ್ವಾ? ಮನಸ್ಸಿನಲ್ಲಿ ಇದ್ದಿದ್ದು ಜಾಗೃತವಾಗುತ್ತೆ. ಖಂಡಿತ ಒಂದಲ್ಲ ಒಂದಿನ ನಿಮಗೆ ಭಗವತಿ ಸಹಾಯ ಮಾಡ್ತಾನೆ, ಈ ಯೂನಿವರ್ಸ್ ಸಹಾಯ ಮಾಡುತ್ತೆ. ಹಾಗಾಗಿ ಇದನ್ನು ನೀವು ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಮತ್ತು ನಿಮಗೆ ಮತ್ತೊಂದು ಸುವಿಚಾರವನ್ನು ಹೇಳಬೇಕು ಬಂಧುಗಳೇ. ಯಾವುದಾದ್ರೂ ಆಗಲಿ ನಮಗೆ ಭಗವಂತ ಕೊಟ್ಟಿದ್ದಾನಲ್ವಾ, ಆ ಕೊಟ್ಟಿರೋದಕ್ಕೆ ನಾವು ಥ್ಯಾಂಕ್ಸ್ ಹೇಳಿದ್ದೀವ? ನಮಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಯಾವ ಥರ ಒಂದಿನ ಥ್ಯಾಂಕ್ಸ್ ಹೇಳಿದ್ದೀವ? ಇಲ್ಲ ಅಲ್ವಾ? ಥ್ಯಾಂಕ್ಸ್ ಹೇಳುವಂಥದ್ದು ಭಗವಂತ ಪ್ರತಿ ಕ್ಷಣ, ಪ್ರತಿ ಸೆಕೆಂಡಲ್ಲಿ ಭಗವಂತ ಇಷ್ಟು ಚೆನ್ನಾಗಿರೋ ಏನಿದೆ ಅದು ಹೇಳ್ಕೊಳ್ಳಿ. ಭಗವಂತ ಇಷ್ಟು ದೊಡ್ಡ ಮನೆ, ಇಷ್ಟು ಚೆನ್ನಾಗಿರೋ ಮನೆ ಕೊಟ್ಟಿದ್ದಿಲ್ಲಪ್ಪ ಭಗವಂತ, ನನಗೆ ಧನ್ಯವಾದಗಳಪ್ಪ. ಎಲ್ಲ ನಿನ್ನ ಭಿಕ್ಷೆನಪ್ಪ, ಇದು ನಿನ್ನ ಕೃಪೆಯಿಂದ ಸಿಕ್ಕಿದಪ್ಪ ತಂದೆ ನನಗೆ. ನಿನ್ನ ದಯೆ ಇಲ್ಲ ಅಂದಿದ್ರೆ ಯಾವುದೂ ಆಗ್ತಿರ್ಲಿಲ್ಲಪ್ಪ. ಭಗವಂತ ಅಂತ ಹೇಳಿ, ಯೂನಿವರ್ಸ್ ಅಂತ ಹೇಳಿ, ನಿಮ್ಮ ಇಷ್ಟ, ಬ್ರಹ್ಮಾಂಡ ಅಂತ ಹೇಳಿ, ಈ ಬ್ರಹ್ಮಾಂಡವೇ ನೀನು ನನಗೆ ಕೊಟ್ಟಿದ್ದು ಅಂತ ಹೇಳಿ, ಭಗವಂತ ನೀನು ನನಗೆ ಕೊಟ್ಟಿಯಪ್ಪ ಅಂತ ಹೇಳಿ, ಏನು ಬೇಕಾದರೂ ಹೇಳಿ ಬಂಧುಗಳೇ, ಏನು ಬೇಕಾದರೂ ನೀವು ಹೇಳಿ. ನಮಗಿಂತ ನಮ್ಮೆಲ್ಲರನ್ನು ಮೀರಿದಂಥ ಅಗಾಧ ಶಕ್ತಿ ಯಾರು ಏನು ಬೇಕಾದ್ರೂ ಹೆಸರು ಕರೀಬೋದು. ಭಗವಂತ ನೀ, ಲಕ್ಷ್ಮೀ ನರಸಿಂಹ ನೀ, ಸರಸ್ವತಿ ನೀ, ಮಹಾತಾಯಿ ನೀ, ಜಗಜ್ಜನನಿ ನೀ, ದೇವಿ ನೀ, ಪ್ರಕೃತಿ ಮಾತೆ ನೀ, ಬ್ರಹ್ಮಾಂಡ ನೀ, ಯೂನಿವರ್ಸ್ ನೀ, ಏನು ಬೇಕಾದ್ರೂ ಹೇಳಿ. ಹಾಗೆ ಆ ಧನ್ಯವಾದಗಳನ್ನ ಅರ್ಪಿಸುವಂಥ ಗುಣವನ್ನು ಬೆಳೆಸ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ನೀವೊಂದು ಏನೋ ಒಂದು ಒಳ್ಳೆ ಸೀರೆ ತೊಗೊಂಡ್ರಿ, ಆ ಸೀರೆ ನೋಡ್ತಾ ನಿಮ್ಗೆ ಖುಷಿ ಆಗುತ್ತೆ. ಭಗವಂತ ಈ ಸೀರೆನ ನೀನು ಕೊಟ್ಟಿಲ್ಲಪ್ಪ, ಈ ಸೀರೆ ನಾನು ತೊಗೊಳಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲಪ್ಪ, ನಿನ್ನ ಭಿಕ್ಷೆನಪ್ಪ ಇದು, ನಿನ್ನ ದಯೆ ಇಲ್ಲ ಅಂದಿದ್ರೆ ನಾನು ತೊಗೊಳಕ್ಕಾಗ್ತಿಲ್ಲ ಅಂತ ಹೇಳಿ ಖುಷಿ ಪಡಲ್ವಾ ಅಮ್ಮ? ಯಾರು ದೇವ್ರು ಖುಷಿ ಪಡಲ್ವಾ? ಮತ್ತಷ್ಟು ಅಂಥದನ್ನು ಜಾಸ್ತಿ ಕೊಡ್ತಾಳೆ. ಇದನ್ನು ನೀವು ಬೆಳೆಸ್ಕೊಂಡಾಗ, ಧನ್ಯವಾದಗಳನ್ನ ಅರ್ಪಿಸುವಂತಹ ಒಂದು ಗುಣವನ್ನು ಬೆಳೆಸ್ಕೊಂಡಾಗ ನಮ್ಮಲ್ಲಿ ಸಮೃದ್ಧಿ ಮತ್ತಷ್ಟು ಹೆಚ್ಚಾಗುತ್ತೆ. ಖಂಡಿತ ನಾನು ಸಾಕ್ಷಿ ಇದಕ್ಕೆ. ಈಗ ನೀವೇ ಪ್ರತಿಯೊಬ್ಬರೂ ಸಾಕ್ಷಿಯಾಗಿರ್ತೀವಿ, ಆದರೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಈಗ ಅದೇನು ಅಂತ. ಯಾಕೆ ಅಂತಂದರೆ, ಈ ಹಿಂದೆ ಈಗ ಒಂದು 20 ವರ್ಷಗಳ ಹಿಂದೆ ನೀವು ಹೇಗಿದ್ರಿ, ಈಗ ನೀವು ಹೇಗಿದ್ರಿ ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ. 20 ವರ್ಷದ ಹಿಂದೆ ಹೇಗಿದ್ರಿ, ಇವಾಗ ನೀವು ಹೇಗಿದ್ರಿ. ಹಾಗಾದರೆ ಆ 20 ವರ್ಷಗಳು ನಾವು ಕೆಲಸ ಮಾಡಿದೆ ಮೇಡಮ್, ನಾನು ಮಾಡಿದೆ, ನಾನು ಬಂತು ಇರ್ಬೋದು. ಆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಯಾರು? ದೇವಿ ಅಲ್ವಾ? ಆ ಕೆಲಸ ಮಾಡೋದಕ್ಕೆ, ಆ ಕೆಲಸ ಸಕ್ಸಸ್ ಆಗೋದಕ್ಕೆ ಅವಕಾಶ ಕೊಟ್ಟಿದ್ದು ಯಾರು? ನೀನೇ ಮಾಡೋದು. ನೀನೇ ಮಾಡು ಅಂತಲೇ ಈ ಬ್ರಹ್ಮಾಂಡಕ್ಕೆ ದೇವಿ ಕಳಿಸಿರೋದು ನಮ್ಮನ್ನು ಅಲ್ವಾ? ನಾವೇ ಮಾಡಬೇಕಾಗಿರೋದು. ಆದರೆ ಈ ಭಗವತಿಯ ದಯೆ ಇದೆಯಲ್ಲ, ಆ ದಯೆ ನಮಗೆ ಸಿಕ್ಕಿದಲ್ವಾ,
ಆ ದಯೆಯನ್ನು ನೀನು ಕೊಟ್ಟಿದ್ದಕ್ಕೆ ನಿನಗೆ ನಾನು ಚಿರಋಣಿಯಾಗಿರ್ತೀನಿ ಅಮ್ಮ. ಭಗವತಿ ನೀನು ಆಶೀರ್ವಾದ ಸಿಕ್ಕಿದೆಯಮ್ಮ ಅಂತ ಕೇಳಿಕೊಂಡು ನೀವು ಧನ್ಯವಾದಗಳನ್ನ ಅರ್ಪಿಸಿ, ಖಂಡಿತ ಭಗವತಿ ಒಳ್ಳೇದು ಮಾಡ್ತಾಳೆ. ಇದನ್ನು ಎಲ್ಲರೂ ಬೆಳೆಸ್ಕೊಳ್ಳಿ ಬಂಧುಗಳೇ. ಖಂಡಿತ ಇದನ್ನು ಮೊದಲನೇ ಒಂದು ಲೆಕ್ಕಾಚಾರ. ನಾವು ಉತ್ತಮ ವ್ಯಕ್ತಿಗಳಾಗೋದಕ್ಕೆ, ನಾವು ಇನ್ನೂ ಉನ್ನತವಾಗಿ ಬೆಳೆಯೋದಕ್ಕೆ ಇದು ತುಂಬಾ ಸಹಕಾರ ಕೊಡುವಂತಹ ವಿಚಾರ. ಬ್ರಹ್ಮಾಂಡದಕ್ಕೆ ಅಷ್ಟೇ ಅಂತಲ್ಲ, ಯಾರೋ ಒಬ್ಬರು ಏನೋ ಒಂದು ಒಳ್ಳೇದು ಮಾಡಿದ್ರು ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳಿ. ಏನು ಕಳ್ಕೊಳ್ತೀರಾ ನೀವು? ಧನ್ಯವಾದಗಳನ್ನ ಅರ್ಪಿಸೋದ್ರಲ್ಲಿ ಇರುವಂಥ ಖುಷಿ ಇನ್ಯಾವುದರಲ್ಲೂ ಇಲ್ಲ. ಅರ್ಪಿಸಿ, ಒಳ್ಳೆಯದಾಗತ್ತೆ. ಹಾಗೆ ಏನೋ ಒಂದು ತಪ್ಪಾಯಿತು, ಖಂಡಿತ ಸಾರಿ, ಎಕ್ಸ್ಕ್ಯೂಸ್ ಕೇಳಿ. ಖಂಡಿತ ನೀವೇನು ಚಿಕ್ಕವರಾಗೋದಿಲ್ಲ ಅಲ್ವಾ. ಮತ್ತೊಂದು, ನೀವು ತುಂಬ ಪಾಸಿಟಿವ್ ಆಗಿರಬೇಕು ಅಂದರೆ ಇನ್ನೊಂದು ವಿಚಾರವನ್ನು ನೀವು ಅಳವಡಿಸ್ಕೊಳ್ಳೇಬೇಕು. ಅದೇನಪ್ಪ ಅಂದರೆ ಕ್ಷಮಾಗುಣ. ಕ್ಷಮಿಸ್ಬಿಡಿ. 2025 ಬೇಕಾದಷ್ಟು ಜನ ಬೇಕಾದಷ್ಟು ತಪ್ಪು ಮಾಡಿದ್ದಾರೆ, ನಿಮಗೆ ತೊಂದರೆ ಕೊಟ್ಟಿದ್ದಾರೆ. ಲೀವ್ ಇಟ್, ಫರ್ಗಿವ್ ಇಟ್. ಕ್ಷಮಿಸ್ಬಿಟ್ಟು ಭಗವತಿ ಎಲ್ಲರೂ ಚೆನ್ನಾಗಿಡಮ್ಮ, ಯಾರು ನಿಮಗೆ ತೊಂದರೆ ಕೊಟ್ಟಿದ್ದಾರೋ ಅವ್ರಿಗೂ ಚೆನ್ನಾಗಿಡಮ್ಮ ಅಂತ ಕೇಳ್ಕೊಳ್ಳಿ. ಯಾಕೆ ಇದನ್ನು ಹೇಳ್ತಿದ್ರಿ ಅಂತಂದರೆ, ಇದು ನೀನೇ ಇದ್ದು ನಮ್ಮ ಸುಪ್ತ ಪ್ರಜ್ಞೆಯಲ್ಲಿ ನಾನು ಕ್ಷಮಿಸಿದ್ದೀನಿ, ಅವ್ರನ್ನ ಕ್ಷಮಿಸಿದ್ದೀನಿ ಅನ್ನೋದನ್ನು ನೀವು ಅನ್ಕೋತಾ ಇದ್ದಾಗ ಏನಾಗುತ್ತೆ, ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಇದು ಜಾಗೃತವಾಗುತ್ತೆ. ಅಂದರೆ ಕ್ಷಮಾಗುಣ, ಆ ಕ್ಷಮಾಗುಣ ಇದೆಯಲ್ಲ, ಅದು ನಮ್ಮನ್ನು ಎತ್ತರಕ್ಕೆ ಬೆಳೆಸುವಂಥ ಒಂದು ಸಾಧನ. ಹಾಗಾಗಿ ಇದನ್ನು ನೀವು ಖಂಡಿತ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಈ ಕ್ಷಮೆಗೆ ಮೀರಿದಿನ್ನು ಯಾವುದೂ ಇಲ್ಲ ಬಂಧುಗಳೇ. ನೀವು ಕ್ಷಮಿಸಿದಾಗ ನಿಮಗೆ ತೊಂದರೆ ಕೊಟ್ಟಂಥ ಜನನೇ ನಿಮ್ಮನ್ನು ಮತ್ತೆ ವಾಪಸ್ ಬಂದು ಮಾತಾಡಿಸುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ದಯವಿಟ್ಟು ಎಂಥದೇ ದೊಡ್ಡ ತಪ್ಪು ಮಾಡಿರಲಿ, ಅವ್ರನ್ನ ಕ್ಷಮಿಸಿ ಅವ್ರನ್ನ ಪ್ರೀತಿಸುವಂಥ ಗುಣವನ್ನು ಬೆಳೆಸ್ಕೊಳ್ಳಿ. ದ್ವೇಷಕ್ಕೆ ದ್ವೇಷ ಯಾವತ್ತೂ ಮದ್ದಾಗೋದಿಲ್ಲ, ದ್ವೇಷಕ್ಕೆ ಪ್ರೀತಿಯೇ ಮದ್ದಾಗುತ್ತೆ ಅನ್ನೋದನ್ನು ಖಂಡಿತ ನೆನಪಿನಲ್ಲಿ ಇಟ್ಕೊಳ್ಳಿ ಬಂಧುಗಳೇ. ಈ ವಿಷಯವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರತಿನಿತ್ಯ ನೀವು ಸ್ನಾನ ಮಾಡುವಾಗ ಮತ್ತು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ನಾಳೆ ದಿನ ಗುರುವಾರ ಇದೆ, ವರ್ಷದ ಮೊದಲ ದಿನ ಗುರುವಾರ. ಆ ಗುರುಗಳ ವಾರ ಬಂದಿದೆ, ಎಷ್ಟು ಖುಷಿ ಆಗ್ತದೆ ನೋಡಿ. ಈ ಗುರುವಾರ ದಿವಸ ನೀವು ಏನು ಮಾಡಿ ಅಂತಂದರೆ, ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿಣವನ್ನು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಿ. ಸ್ನಾನ ಮಾಡಿದ ಮೇಲೆ ಕೆನ್ನೆಗೆ ಅರಿಶಿಣವನ್ನು ಹಚ್ಕೊಳ್ಳಿ, ಈ ಹಣೆಯ ಭಾಗಕ್ಕೆ ಅರಿಶಿಣವನ್ನು ಹಚ್ಕೊಳ್ಳಿ, ಈ ಕುತ್ತಿಗೆಯ ಕೆಳಗಡೆ ಈ ಭಾಗಕ್ಕೆ ಅರಿಶಿಣವನ್ನು ಹಚ್ಕೊಳ್ಳಿ, ಹಾಗೆ ನಾಭಿಗೆ ಅರಿಶಿಣವನ್ನು ಹಚ್ಕೊಳ್ಳಿ, ನಿಮ್ಮ ಈ ಮುಂಗೈಗೆ ಅರಿಶಿಣ ಹಚ್ಕೊಳ್ಳಿ, ಈ ಈ ಕೈಗೆಲ್ಲ ಹಚ್ಕೊಳ್ಳಿ, ಈ ಶುಕ್ರ ಪರ್ವತದ ಜಾಗಕ್ಕೂ ಹಚ್ಕೊಳ್ಳಿ. ಆಮೇಲೆ ಈ ಬೆಟ್ಟಿದೆಯಲ್ಲ, ಈ ಬೆಟ್ಟಿನ ಜಾಗಕ್ಕೂ ಇಲ್ಲಿಗೂ ಕೂಡ ಹಚ್ಕೊಳ್ಳಿ. ಆಮೇಲೆ ಕೈಗಳಿಂದ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಹೀಗೆ ಕೈಯನ್ನು ರಬ್ ಮಾಡಿ ಹೀಗೆ. ಯಾಕೆ ಅಂದರೆ ಇಲ್ಲಿ ಶುಕ್ರ ಇದೆ, ಶುಕ್ರ ಪರ್ವತ ನಮ್ಮ ಜಾಗೃತವಾಗುತ್ತೆ. ಶುಕ್ರನೇ ನಮಗೆ ಎಲ್ಲ ಕೊಡ್ತಕ್ಕಂಥದ್ದು. ಲಕ್ಷ್ಮೀ ಸ್ಥಾನವನ್ನು ಹೊಂದಿರುವಂಥ ಶುಕ್ರ ನಮಗೆ ತುಂಬ 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 ಧನ, ಲಾಭ, ಸಕ್ಸಸ್ಸು, ಯಶಸ್ಸು, ಐಶ್ವರ್ಯ, ಉನ್ನತಿ ಎಲ್ಲವುದನ್ನು ಕೊಡ್ತಕ್ಕಂಥವನು ಶುಕ್ರ. ಹಾಗಾಗಿ ಆ ಶುಕ್ರ ಪರ್ವತವನ್ನು ಹೀಗೆ ಸ್ವಲ್ಪ ತೀಡಿದಾಗ ಜಾಗೃತವಾಗುತ್ತೆ, ಅಲ್ಲಿ ಆ್ಯಕ್ಟಿವ್ ಆಗುತ್ತೆ. ದಯವಿಟ್ಟು ಈ ಕೆಲಸವನ್ನು ಮಾಡಿ. ಜೊತೆಗೆ ಈಗ ತುಪ್ಪದ ದೀಪ ಹಚ್ತಾ ಇದ್ವಿ ನಾವೆಲ್ಲವ, ಅವಾಗ ತುಪ್ಪದ ದೀಪ ಹಚ್ತೀವಿ. ನೀವು ನಾಳೆ ದಿನ ತುಪ್ಪದ ದೀಪವನ್ನು ಹಚ್ಚಿ, ತುಪ್ಪ ಒರಿಜಿನಲ್ ತುಪ್ಪ ಆಗಿರಲಿ, ತುಂಬ ಒಳ್ಳೆಯದು. ತುಪ್ಪವನ್ನು ಹಚ್ಚಿದಾಗ ಕೈಗೆ ತುಪ್ಪ ಮೆತ್ಕೊಂಡ್ಬಿಡುತ್ತೆ, ಒಂಚೂರು ಅಕಸ್ಮಾತ್ ಹೀಗೆ ಹಾಕುವಾಗ, ದೀಪಕ್ಕೆ ಬತ್ತಿ ಹಾಕುವಾಗ ಮೆತ್ಕೊಳ್ತಾ, ಅಷ್ಟೇ ತುಪ್ಪ ಸಾಕು ನೋಡಿ. ಈ ಶುಕ್ರ ಪರ್ವತಕ್ಕೆ ಹಚ್ಚಿ ಹೀಗನ್ನಿ. ಶುಕ್ರ ಜಾಗೃತನಾಗ್ತಾನೆ ಬಂಧುಗಳೇ, ಶುಕ್ರ ಜಾಗೃತನಾಗ್ತಾನೆ, ನಿಮಗೆ ಕೇಳಿದ್ದನ್ನೆಲ್ಲ ಕೊಡ್ತಾನೆ. ಶುಕ್ರ ಬೇಕಲ್ವ ನಿಮಗೆ. ಹಾಗಾಗಿ ಆ ಶುಕ್ರ ಪರ್ವತವನ್ನು ಉದ್ದೀಪನಗೊಳಿಸ್ಕೊಳ್ಳಿ, ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಇದನ್ನು ನೀವು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೀನಿ. ಸಾಕು, ಇನ್ನು ಮುಂದೆ ತುಂಬ ವಿಚಾರಗಳಿವೆ. ಇನ್ನು ಇರುವಂಥ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಹೊಸ ವರ್ಷ ಹೊಸ ಹರ್ಷವನ್ನು ತರಲಿ, ಎಲ್ಲರ ಮನದಲ್ಲಿ ಜ್ಞಾನದ ಒಂದು ಬೆಳಕು ಹರಿಯಲಿ ಅಂತ ಆಶಿಸ್ತಾ, ಎಲ್ಲ ಯಶಸ್ಸು, ಕೀರ್ತಿ, ಉನ್ನತಿ ಪ್ರತಿಯೊಂದು ನಿಮಗೆ ಸಿಗಲಿ ಅಂತ ಭಗವತಿಯಲ್ಲಿ ಆಶಿಸ್ತಾ ನಾನು ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.